ನಾವಿನ್ನು ರಾಮನನ್ನ ಕೃಷ್ಣನನ್ನ ಸರಿಯಾಗಿ ಅರ್ಥನೇ ಮಾಡಿಕೊಂಡಿಲ್ಲ. ರಾಮನ ಅವತಾರ ಆದ ತಕ್ಷಣ ಕೃಷ್ಣನ ಅವತಾರವಾಗತ್ತೆ. ಸೊ ಇಲ್ಲಿ ರಾಮ ಮರ್ಯಾದಾ ಪುರುಷೋತ್ತಮನಾದರೆ ಕೃಷ್ಣ ಲೀಲಾ ಪುರುಷೋತ್ತಮ. ಈ ಎರಡೂ ಅವತಾರಗಳಲ್ಲಿ ಇಷ್ಟೊಂದು ವ್ಯತ್ಯಾಸ ಯಾಕಿದೆ? ಇದರಿಂದ ನಾವು ಏನು ಕಲಿಬಹುದು ಅಂತಂದರೆ, ಫಸ್ಟ್ ನಾವು ತಿಳ್ಕೊಳ್ಬೇಕಾಗಿದ್ದು ಇಲ್ಲಿ ಎರಡು ಕಥೆಗಳಿಲ್ಲ, ಎರಡು ಜೀವನದ ಅಧ್ಯಾಯಗಳಿವೆ ಅಂತ. ನಾವು ಹುಟ್ಟಿನಿಂದಲೇ ಹೇಗೆ ನಡ್ಕೊಳ್ಬೇಕು, ಹೇಗೆ ಮಾತಾಡಬೇಕು, ಹೇಗೆ ಜವಾಬ್ದಾರಿಯನ್ನು ತಗೊಳ್ಬೇಕು, ಹೇಗೆ ನಮ್ಮ ಕುಟುಂಬಕ್ಕೆ ಹೆಮ್ಮೆಯನ್ನು ತರಬೇಕು ಅನ್ನೋದನ್ನು ಕಲಿತೀವಿ. ಈ ಪ್ರಯಾಣದಲ್ಲಿ ನಾವು ರಾಮನನ್ನು ಕಲಿತೀವಿ. ಅಂದರೆ ಕರ್ತವ್ಯ, ಶಿಸ್ತು, ತಾಳ್ಮೆ, ತ್ಯಾಗ ಇವೆಲ್ಲ ರಾಮನ ಪಾಠಗಳು. ಆದರೆ ಕೆಲವೊಮ್ಮೆ ಎಲ್ಲರ ನಿರೀಕ್ಷೆಗಳನ್ನು ಪೂರೈಸ್ತಾ ಒಳ್ಳೆಯ ಮನುಷ್ಯನಾಗಿ ಕಾಣಿಸ್ಕೊಳ್ಳಿಕ್ಕೆ ಪ್ರಯತ್ನಿಸ್ತಾ ಸುಸ್ತಾಗ್ಬಿಡ್ತೀವಿ. ಆಗ ಜೀವನದಲ್ಲಿ ಇನ್ನೊಂದು ಅಧ್ಯಾಯ ಆರಂಭವಾಗತ್ತೆ. ಅಲ್ಲಿಗೆ ಕೃಷ್ಣ ಬರ್ತಾನೆ. ಕೃಷ್ಣ ಜವಾಬ್ದಾರಿಯನ್ನಷ್ಟೇ ಅಲ್ಲ, ಜವಾಬ್ದಾರಿಯ ಜೊತೆ ಹೇಗೆ ನಗುವುದು ಅನ್ನೋದನ್ನು ಕಲಿಸ್ಕೊಡ್ತಾನೆ. ತಾಳ್ಮೆಯಷ್ಟೇ ಅಲ್ಲ, ತಾಳ್ಮೆಯ ಜೊತೆ ಹೇಗೆ ಜೀವಂತವಾಗಿರುವುದು ಅಂತ ಕೂಡ ಕಲಿಸ್ಕೊಡ್ತಾನೆ. ಗೆಲ್ಲೋದಷ್ಟೇ ಅಲ್ಲ, ಪ್ರಯಾಣವನ್ನು ಹೇಗೆ ಆನಂದಿಸುವುದು ಅಂತ ಹೇಳ್ಕೊಡ್ತಾನೆ. ಕರ್ತವ್ಯ ಮಾಡ್ತಾ ಸಂತೋಷವಾಗಿರಬಹುದು, ಶಿಸ್ತಿನ ಜೊತೆ ಸ್ವಾತಂತ್ರ್ಯವೂ ಇರಬಹುದು, ಜೀವನದ ಗುರಿಗಳ ಜೊತೆ ನಗುವೂ ಇರಬಹುದು ಅನ್ನೋದನ್ನು ಕಲಿಸ್ತಾನೆ. ಹಾಗೆ ರಾಮ ಮತ್ತು ಕೃಷ್ಣ ಇಬ್ಬರು ಬೇರೆ ಬೇರೆ ದಾರಿಗಳಲ್ಲ. ರಾಮ ನಮಗೆ ಕರ್ತವ್ಯದ ದಾರಿಯನ್ನು ತೋರಿಸಿದ್ರೆ ಅದೇ ದಾರಿಯಲ್ಲಿ ಹೇಗೆ ನಗುವುದು ಅಂತ ಕೃಷ್ಣ ಕಲಿಸ್ಕೊಡ್ತಾನೆ. ಬಹುಶಃ ನಮ್ಮಲ್ಲಿರುವ ರಾಮ ಮತ್ತು ಕೃಷ್ಣ ಹೊರಬರಲಿಕ್ಕೆ ಕಾಯ್ತಾ ಇದ್ದಾರೆ. ಬಟ್ ಅವರಿಗಾಗಿ ಕಾಯಬೇಡಿ, ಅವರನ್ನು ಜಾಗೃತಗೊಳಿಸಿ. ಜೀವನವನ್ನು ಕೇವಲ ನಡೆಸಬೇಡಿ, ಅದನ್ನು ಆನಂದಿಸಿ. ಹರೇ ಕೃಷ್ಣ.